ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ 5-6 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗ್ತಾ ಇದೆ. 177 ಕೋಟಿ ರೂಪಾಯಿ ಯೋಜನೆ ಇದು. ಆದರೆ ಇದು ಈಗ ರಸ್ತೆಯಾಗಿ ಉಳಿದಿಲ್ಲ. ಜನರಿಗಾಗಿ ನಿರ್ಮಾಣವಾದ ನರಕದ ದಾರಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕಾರಣಿಗಳನ್ನ ನಿತ್ಯ ಶಪಿಸ್ತಾ ಇದ್ದಾರೆ. ಆಫ್ಟರ್ ಆಲ್ 38 ಕಿಲೋಮೀಟರ್ ಹೈವೇಗೆ ಇದೊಂದು ಜಾಗತಿಕ ಸಮಸ್ಯೆ ಏನೋ, ಟ್ರಂಪೇ ಬಂದು ಬಗೆಹರಿಸಬಹುದೇನೋ ಅನ್ನೋ ತರ ವರ್ತಿಸ್ತಾ ಇದ್ದಾರೆ ನಮ್ಮ ಗ್ರೇಟ್ ಜನಪ್ರತಿನಿಧಿಗಳು. ಇವರ ಜನ್ಮಕ್ಕಿಷ್ಟು, ಯೋಗ್ಯತೆಗಿಷ್ಟು, ಅಯೋಗ್ಯರು, ನಾಲಾಯಕರು ಹೊಟ್ಟೆಗೆ ಅನ್ನ ತಿಂತಾರ ಅಥವಾ ಬೇರೆ ಏನಾದರೂ ತಿಂತಾರ? ಅಬ್ಬಬ್ಬಾ, ಇದನ್ನೆಲ್ಲ ನಾವು ಹೇಳ್ತಿರೋದಲ್ಲ. ಇದು ರಸ್ತೆ ಮೇಲೆ ನಿತ್ಯವೂ ಓಡಾಡೋ ಜನರ ಬಾಯಿಂದ ಕೇಳಿ ಬರ್ತಾ ಇರುವ ನುಡಿಮುತ್ತುಗಳು. ಇನ್ನು ಎಷ್ಟು ಬೈದ್ರೂ ಕೂಡ ಕಡಿಮೆನೆ ಅನ್ನಿಸ್ತಾ ಇದೆಯಂತೆ ಅವರಿಗೆ. ಆದ್ರೆ ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಬಿಡಿ. ಕೊನೆಯಲ್ಲಿ ಜನರ ಮನಸ್ಸಿಂದ ಬಂದ ಒಂದೇ ಮಾತೇನ್ ಗೊತ್ತಾ? ಇವ್ರಿಗೆ ಎಷ್ಟು ಬೈದ್ರೂ ಪ್ರಯೋಜನ ಇಲ್ಲ, ಇವರ ಯೋಗ್ಯತೆನೇ ಇಷ್ಟು ಅಂತ. $177 ಕೋಟಿ ರಸ್ತೆ, ಜನರಿಗೆ ನರಕದ ಪ್ಯಾಕೇಜ್. ಭೂಮಿ ಮೇಲಿನ ನರಕ ಒಮ್ಮೆ ಓಡಾಡಿ ಅನುಭವಿಸಿ. ಶಿರಸಿ ಹಾವೇರಿ ಹೈವೇ ವಿಶ್ವದ 8ನೇ ಅದ್ಭುತವಂತೆ, ಫುಲ್ ಟ್ರೋಲ್. ಹೋಗ್ಲಿ, ನರಕ ಅನ್ನೋದನ್ನ ಯಾರಾದ್ರೂ ನೋಡಿದ್ದಾರಾ ಅಂತ ನಿಮ್ಗೆ ಕೇಳಿದ್ರೆ ಈ ಊರಿನ ಜನರನ್ನ ತೋರಿಸಿ, ಅವರು ನಿಮ್ಗೆ ಲೈವ್ ಎಕ್ಸಾಂಪಲ್ ಕೊಡ್ತಾರೆ. ಅಥವಾ ಸ್ವತಃ ನಿಮಗೆ ಅನುಭವ ಆಗಬೇಕು ಅಂದ್ರೆ ಒಮ್ಮೆ ಈ ಹೆದ್ದಾರಿಯಲ್ಲಿ ಓಡಾಡಿ ಸಾಕು, ಭೂಮಿಯ ಮೇಲೆ ನರಕ ದರ್ಶನ ಆಗ್ಬಿಡತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಯಾವ ರಸ್ತೆ ಅಂತ ಹೇಳಬೇಕಾಗಿಲ್ಲ ಅನ್ಸುತ್ತೆ. ಹೌದು, ಅದುವೇ ದಿ ಗ್ರೇಟ್ ಶಿರಸಿ ಹಾವೇರಿ ಹೈವೇ. ಈ ರಸ್ತೆಗೆ ಈಗ ಹೊಸ ನಾಮಕರಣ ಆಗಿದೆ, ವಿಶ್ವದ 8ನೇ ಅದ್ಭುತ. ಶಿರಸಿಯ ಸಹಸ್ರ ಹೊಂಡದ ನಂತರ ಅತಿ ಹೆಚ್ಚು ಟ್ರೋಲ್ ಆಗ್ತಿರೋದು ಇದೇ ನ್ಯಾಷನಲ್ ಹೈವೇ. ಹೌದು, ದಿ ಗ್ರೇಟ್ ಶಿರಸಿ ಹಾವೇರಿ ಹೈವೇ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಹಲವಾರು ತಿಂಗಳಿನಿಂದ ನರಕ ದರ್ಶನ ಮಾಡಿಸಿರೋ ರಸ್ತೆ. 4ರ ಕ್ರಾಸ್ನಿಂದ ಶಿರಸಿಯ ನೀಲೇಕಣಿವರೆಗೆ ಸುಮಾರು 38 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಇದು ಸಾಗರಮಾಲಾ ಯೋಜನೆಯಲ್ಲಿ ಬರುವ NH 766E. ಕಾಮಗಾರಿಯ ಒಟ್ಟು ವೆಚ್ಚ 177 ಕೋಟಿ ರೂಪಾಯಿ. ಆದರೆ ಪ್ರಶ್ನೆ ಏನ್ ಗೊತ್ತಾ? ಈ ಯೋಜನೆ ಯಾಕಾದ್ರೂ ಬಂತಪ್ಪ ಅನ್ನೋದು. ಈ ರಸ್ತೆ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದು ಬಳ್ಳಾರಿ ಮೂಲದ ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಕಂಪನಿ. ಈ ರಸ್ತೆಯ ಧೂಳಿನ ಮುಂದೆ ಬಳ್ಳಾರಿ ಗಣಿ ಧೂಳು ಯಾವ ಲೆಕ್ಕ ಹೇಳಿ. ಹೀಗಾಗಿ ಈ ಕಡೆ ತಲೆನೂ ಹಾಕದೆ ನನಗಾಗೋದಿಲ್ಲ ಅಂತ ಮತ್ತೊಂದು ಕಂಪನಿಗೆ ಉಪಗುತ್ತಿಗೆ ನೀಡಿದೆ.